ಸಾಧ್ಯ? ಹೇಗ್ ಸಾಧ್ಯ? ಇಷ್ಟು ದಿನ ಆದ್ರೂ ಅವಳು ನಮ್ಮನೇಲೇ ಇದ್ರು ದುರ್ಗಾ ಶಂಭು ಮಗಳು ಅಂತ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಚಿಕ್ಕ ವಯಸ್ಸಲ್ಲೇ ನನ್ನ ಅಮ್ಮನ ಕಳ್ಕೊಂಡೆ. ಆಗ್ಲಿಂದನೂ ನನ್ನ ಸಾಕಿ ಬೆಳೆಸಿದ್ದೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮನೆ. ಅಮ್ಮ ತೀರ್ಕೊಂಡ್ಮೇಲೆ ಅಪ್ಪಗೆ ಬುದ್ಧಿ ಭ್ರಮಣೆ ಆಯ್ತು. ರಸ್ತೆ ಸ್ಮಶಾನ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತಾರೆ. ನನ್ಗೊಬ್ಳು ಅಕ್ಕ ಇದ್ದಾಳೆ ಮೇಡಮ್, ಆದ್ರೆ ನನ್ನ ಅಕ್ಕನ್ನ ಕಳ್ಕೊಂಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದಿದ್ದೇನೆ ಅಕ್ಕನ ಹುಡ್ಕೊಂಡು. ಹೌದು, ಅವಳು ದುರ್ಗಾಪುರದಿಂದ ಬಂದವಳು ಅಂತ ಗೊತ್ತಿತ್ತು. ಅವ್ರ ಅಮ್ಮ ತೀರ್ಕೊಂಡಿದ್ದಾಳೆ, ಅದರಿಂದ ಅವ್ರ ಅಪ್ಪನಿಗೆ ಬುದ್ಧಿ ಭ್ರಮಣೆ ಆಗಿದೆ, ಅವಳ ಅಕ್ಕ ಕಳೆದು ಹೋಗಿದ್ದಾಳೆ. ಈ ಎಲ್ಲ ವಿಷಯನ ಅವಳು ನನ್ನ ಹತ್ರ ಹೇಳಿದ್ಲು. ಇಷ್ಟೆಲ್ಲ ಕೇಳಿದ್ಮೇಲೂ ಇವಳು ಶಂಭು ಮಗಳು ಆಗಿರ್ಬೋದು ಅಂತ ನನ್ಗೆ ಯಾಕೊಂದ್ ಸಣ್ಣ ಸೂಚನೆ ಕೂಡ ಸಿಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಹೌದು, ನಿನಗೆ ಮಾತ್ರ ಅಲ್ಲ, ಎಷ್ಟು ಸುಲಭವಾಗಿರೋ ಬಿಂದುವನ್ನ ಒಂದಕ್ಕೊಂದು ಹೊಂದಿಸೋಕೆ ನನಗೂ ಸಾಧ್ಯವಾಗಲಿಲ್ಲ. ಹೌದು ಹೌದು ಅಮ್ಮ, ಪ್ರತಿ ಸಲನೂ ನಮ್ ದಾರಿಗೆ ಆ ದುರ್ಗನೇ ಅಡ್ಡ ಆಗ್ತಾ ಇದ್ಲು. ಅವಳು ಕಷ್ಟದಲ್ಲಿ ಇದ್ದಾಗ್ಲೆಲ್ಲ ಶಂಭುನೇ ಬಂದು ಕಾಪಾಡ್ತಿದ್ದ. ಇಷ್ಟೆಲ್ಲ ಆದ್ಮೇಲೂ ಅವ್ರಿಬ್ರು ಅಪ್ಪ ಮಗಳಾಗಿರ್ಬೋದು ಅನ್ನೋ ಒಂದು ಸಣ್ಣ ಯೋಚನೆ ಕೂಡ ಯಾಕೆ ನನಗ್ ಬರ್ಲಿಲ್ಲ ಅನ್ನೋದು ಅಚ್ಚರಿ ಆಗ್ತಾ ಇದೆ. ಹೌದು, ಇದು ಕೂಡ ಅವಳದೇ ಪಿತೂರಿ. ತನ್ನ ಶಕ್ತಿಯಿಂದ ನಮ್ಮ ಬುದ್ಧಿ ಆ ಸತ್ಯವನ್ನ ಬೆನ್ನತ್ತದ ಹಾಗೆ ಅವಳು ಇಲ್ಲಿವರೆಗೂ ತಡೆದಿರಬಹುದು. ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಶಂಭು ಸ್ವಯಂ ದಿಗ್ಬಂಧನಕ್ಕೆ ಒಳಗಾಗದೆ ಹೋಗಿದ್ದಿದ್ರೆ ಈ ಕಟು ಸತ್ಯ ನಮ್ಗೆ ಈಗ್ಲೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ರಕ್ತದ ಒಂದು ಹನಿಯಿಂದಾಗಿ ಅವನು ಇಷ್ಟು ದಿನ ಬಚ್ಚಿಟ್ಟಿದ್ದ ಸತ್ಯ ಈಗ ಆಚೆ ಬಂತು. ಬರೀ ಸತ್ಯವಲ್ಲ, ಘೋರ ಸತ್ಯ. ಈ ಸತ್ಯ ಅರಿವಾದ ಮೇಲೆ ಇದುವರೆಗೂ ನಡೆದಿದ್ದರ ಒಂದು ಸಿಂಹಾವಲೋಕನವಾಗಬೇಕು. ಒಂದೊಂದು ಘಟನೆಯು ಅವನದೇ ಪಿತೂರಿಯಾಗಿರಬಹುದು, ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರಬಹುದು. ಹೌದಮ್ಮ, ಹೌದು, ನೀವು ಹೇಳ್ತಾ ಇರೋದು ಸತ್ಯ. ಅವತ್ತು ಮದ್ವೆ ಮನೆ ಆಚೆ ಈ ಶಂಭು ಯಾಕೆ ಬಂದಿದ್ದ ಅನ್ನೋ ಸತ್ಯ ನನಗೀಗ ಅರ್ಥ ಆಗ್ತಾ ಇದೆ. ಈ ದುರ್ಗಾ ಅಂಬಿಕಾರನ ನಾಶ ಮಾಡೋ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಶಂಭು ಅಡ್ಡಿಯಾಗಿ ನಿಂತಿದ್ದಾನೆ. ಅವ್ರ ಮಧ್ಯೆ ಇರೋ ಸಂಬಂಧದ ಸತ್ಯ ನಮಗೆ ಅರಿವಾಗಬಾರ್ದು ಅಂತ ನಮ್ಮ ಬುದ್ಧಿಗೆ ಮೊಬ್ಬು ಬರೋ ಹಾಗೆ ಮಾಡಿದ್ದಾನೆ. ಅಸಾಧಾರಣ ಅವನು, ಅಸಾಧಾರಣ. ಅದ್ ಹೇಗಾಯ್ತು? ಅದು ವಾಸು, ಹಾ, ಗಾಜು ತುಂಡಾಗಿ ಬಿದ್ದಿತ್ತು ಅನ್ಸುತ್ತೆ. ನಾನು ಓಹ್, ಗಾಜಿನ ಪೀಸಾ? ಪಾಪ, ತುಂಡಾಗಿ ಬಿದ್ದಿದೆ ಅಂತ ತಲೆ ಸೌರಕ್ಕೆ ಹೋಗಿದ್ಯಾ? ಕುಡಿ. ಇವಾಗ ಬಾಯಿ ಮುಚ್ಕೊಂಡು ಕೂರ್ಬೇಕು. ಯಾವಾಗಲೂ ಏನಾದ್ರೂ ಮಾಡ್ಕೊಂಡು ಬರ್ತಾನೆ ಇರ್ತೀಯ, ಒಳ್ಳೆ ಚಿಕ್ಕ ಮಕ್ಕಳು ಸರ. ನಿನ್ಗಿಂತ ನಮ್ಮ ಹಿತಾನೆ ಎಷ್ಟೋ ಬೆಟರು, ಕೇರ್ಫುಲ್ ಆಗಿರ್ತಾಳೆ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಟೈಮಲ್ಲಿ ನಿಮ್ಮ ಅಪ್ಪನ ಮೀಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಹೇಳು? ಅವರೇ ನಾಳೆ ಬೆಳಗ್ಗೆ ಸಿಗಲ್ಲ ಅಂತ ಹೇಳ್ತಾ ಇದ್ರ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಇಷ್ಟರ ಮಟ್ಟಿಗೆ ಅವನು ಯಾಮಾರಿಸ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಹಿತ ಯಾರು ಅಂತ ಗೊತ್ತಿಲ್ಲದಾಗ್ಲೇ ನೀನು ಅವಳನ್ನ ಕಾಪಾಡಿದ್ಯಾ ಅಂದಮೇಲೆ ಇನ್ ಮುಂದೆ ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ ನೀನೇ ಸರಿಯಾದ ಕೇರ್ಟೇಕರ್ ಅಂತ ನನಗೆ ಅನಿಸ್ತಾ ಇದೆ. ದುರ್ಗಾ ನಿನ್ ಹೆಂಡತಿ, ಈ ಮನೆ ಸೊಸೆ ಅನ್ನೋದು ಸತ್ಯ. ಈ ಮನೆ ಸೊಸೆ ಆಗಿ ದುರ್ಗನ್ನ ನಾನ್ ಮನೆ ತುಂಬಿಸ್ಕೊಳ್ತೀನಿ. ಈ ದುರ್ಗನ್ನ ನಾನಾಗೆ ನನ್ನ ಸೊಸೆ ಅಂತ ಮನೆ ತುಂಬಿಸ್ಕೊಂಡೆ ಅಂದ್ರೆ ನನ್ನ ಶತ್ರು ಮಗಳಿಗೆ ನಮ್ಮ ಮನೇಲಿ ನಾನೇ ಆಹ್ವಾನ ಕೊಟ್ನಾ? ಅಮ್ಮ ಹೇಳಿದ ಸತ್ಯ. ಈ ಎಲ್ಲ ಹಾದಿಯ ಸಿಂಹಾವಲೋಕನ ಮಾಡಿದ್ರೆ ಅವನು ಎಲ್ಲಾನು ಉದ್ದೇಶಪೂರ್ವಕವಾಗಿ ಮಾಡಿದಾನೆ. ಎಲ್ಲಾನು ಪೂರ್ವ ನಿಯೋಜಿತ ಅನ್ನೋದಂತೂ ಸತ್ಯ. ಪ್ರತಿ ಸಲ ಇವಳು ನನ್ನಿಂದ ಪಾರಾಗ್ತಾ ಇದ್ದಿದ್ದು ಅವನ ಶಕ್ತಿಯಿಂದ.
ಈ ಮನೆಯಲ್ಲಿ ನನಗೆ ಶಕ್ತಿ ಅನುಭವ ಆಗ್ತಾ ಇದ್ದಿದ್ದು ಇವಳಿಂದಾನೆ. ಹಾಗಾದ್ರೆ ನಮ್ಮನೇಲೆ ಇದ್ದು ಆ ಶಕ್ತಿ ನನಗೆ ಮಂಕ್ ಬೂದಿ ಎರ್ಚೋ ಹಾಗೆ ಮಾಡಿದ್ದು ಅವನು. ಆ ಶಂಭುಗ್ ಗೊತ್ತಿರೋ ಎಲ್ಲಾ ವಿದ್ಯೆ ಶಕ್ತಿನೂ ಆ ದುರ್ಗನ್ ಗೊತ್ತಿದ್ರೆ ಅದೇ ಕಾರಣಕ್ಕೇ ನನ್ನ ವಶೀಕರಣನೂ ಅವಳ ಮೇಲೆ ಕೆಲಸ ಮಾಡ್ತಾ ಇಲ್ವಾ? ಛೇ, ಅವಳ ಬಗ್ಗೆ ಯೋಚನೆ ಮಾಡಿದಷ್ಟು ನನ್ನ ಕೋಪ ದುಪ್ಪಟ್ಟಾಗ್ತಿದೆ. ಈ ಮಾಳ್ವಿಕನೇ ಮೂರ್ಖಳನ್ನಾಗಿ ಮಾಡೋದು ಅಂದ್ರೆ ಇಲ್ಲ ಇಲ್ಲ, ಈ ದುರ್ಗಾ ಸಾಮಾನ್ಯದೊಳಲ್ವೇ. ಇವತ್ತು ಪರವಾಗಿಲ್ವಾ ಅಥವಾ ಇನ್ನೂ ನಿಮ್ಮ ಮೇಲೆ ಕೋಪನಾ? ಅದು ಹಿತಾ, ದುರ್ಗಾ ಇವಾಗ ನೀನು ರೆಸ್ಟ್ ಮಾಡು, ನಾಳೆ ಮಾತಾಡೋಣ. ಅಯ್ಯೋ ಬಾಸು, ನನ್ಗೇನಾಗಿದೆ? ನೀವೇನೋ ಹೇಳಕ್ ಹೋದ್ರಿ, ಮತ್ತೆ ಸುಮ್ಮನಾದ್ರಿ. ಅದೇನು ಅಂತ ಹೇಳಿ ಬಾಸು. ಪುಟ್ ಮೇಡಮ್ ಮತ್ತೆ ಏನಾದ್ರು? ದುರ್ಗಾ, ಹಿತಾ ಇವತ್ತು ನನ್ನ ಜೊತೆ ಮಾತಾಡದ್ಲಾ? ಏನು? ಅವಳು ಮಾತಾಡಿದ್ಲು, ನಾನು ಮಾತು ಕೊಟ್ಟೆ. ನಂಗೆ ಅರ್ಥ ಆಗ್ತಿಲ್ಲ. ಅದು ಇವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದ್ ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ನನ್ನ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್? ಪ್ರಾಮಿಸ್.